ರೇಣುಕಾಸ್ವಾಮಿ ಅವರ ಮನೆಗೆ ವಿನೋದ್ ರಾಜ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ಭೇಟಿಗಿಂತ ಮುಂಚಿತವಾಗಿ ದರ್ಶನ್ ಅವರನ್ನ ಅವರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡ್ಕೊಂಡು ಬಂದಿದ್ದರು. ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿ ಬಂದ ಮೇಲೆ ವಿನೋದ್ ರಾಜ್ ಅವರು ಸೀದಾ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿದ್ದರು. ಅಲ್ಲಿ ಅವರೊಂದಿಗೆ ಮಾತನಾಡಿದ್ರು, ಕೂತಿದ್ದರು. ಆನಂತರದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಸಹಾಯ ಧನವಾಗಿ ಅವರು ಕೊಟ್ಟು ಬಂದರು. ಆದರೆ ಆ ಸಂದರ್ಭದಲ್ಲಿ ಬಂದಿದ್ದೇನು ಅಂದರೆ, ಈಗ ದರ್ಶನ್ನ ಮೀಟ್ ಮಾಡಿ ಬಂದ ಮೇಲೆ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ವಿನೋದ್ ರಾಜ್ ಅವರು ಏನೋ ಸಂಧಾನ ಮಾಡಿರಬಹುದು ಅಂತ ಒಂದಷ್ಟು ಗುಮಾನಿ ಬಂತು. ಅವ್ರ ಮೇಲೆ ಒಂದಷ್ಟು ಆರೋಪ ಕೂಡ ಕೇಳಿ ಬಂತು, ಈ ಥರ ಮಾಡಿರಬಹುದೇನೋ ಅಂತ ಹೇಳಿ. ಹಾಗಾಗಿ ಇಂಥ ಎಲ್ಲ ವಿಚಾರಗಳಿಗೆ ವಿನೋದ್ ರಾಜ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದೀಗ ಇಲ್ಲ, 4-5 ದಿನಗಳ ಹಿಂದೆ ದರ್ಶನರನ್ನು ನಾನು ಜೈಲಲ್ಲಿ ಭೇಟಿಯಾಗಿದ್ದೆ, ಹೌದು. ಆಮೇಲೆ ರೇಣುಕಾಸ್ವಾಮಿ ಅವ್ರನ್ನು ಕೂಡ ನಾನು ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ರೇಣುಕಾಸ್ವಾಮಿ ಅವರ ಮಡದಿ ತುಂಬ ಗರ್ಭಿಣಿ ಇದ್ದಾರೆ. ಅವ್ರ ಮನೆಗೆ ನಾನು ಹೋಗಿದ್ದು ಯಾವುದೇ ಕಾರಣಕ್ಕೂ ರಾಜಿ ಸಂಧಾನ ಮಾಡೋಕ್ಕಲ್ಲ. ಭೇಟಿ ಮಾಡಿದ್ದು ನಿಜ, ರಾಜಿ ಆಗ್ತಕ್ಕಂಥ ಉದ್ದೇಶ ನನಗಿಲ್ಲ. ಹೋದೆ, ಹುಟ್ಟೋ ಮಗುವಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತು, ಆ ಮನೆಗೊಂದು ಸಾಂತ್ವನ ಹೇಳಬೇಕು ಅಂತ ಅನ್ನಿಸ್ತು, ಅಷ್ಟೇ ನನ್ನ ಉದ್ದೇಶ. ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ, ನಾನು ಸಂಧಾನಕ್ಕೆ ಹೋಗಿರಲಿಲ್ಲ ಅಂತ ಹೇಳಿ ವಿನೋದ್ ರಾಜ್ ಮಾತಾಡಿದ್ದಾರೆ. 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡೋಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿ ಅವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಅಥವಾ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ, ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ, ಆ ಕೆಲಸ ನಾವು ಮಾಡೋಂಥವ್ರಲ್ಲ. ಮೊನ್ನೆ